ಪಪ್ಪ ಕೇಕ್ ತಂತು ಆರ್ಡ್ರ್ ಮಾಡಿದೆ ಆನ್ಲೈನಲ್ಲಿ. ಆರ್ಡ್ರ್ ಮಾಡಿದೆ. ನಾನು ಕ್ಯೂರಿಯಾಸಿಟಿಯಿಂದ ತೆಗಿತಾ ಇದ್ದೀನಿ ಕೇಕ್ನ. ಸಕ್ಕತ್ತಾಗಿದೆ. ವಾವ್, ಸೋ ಕ್ಯೂಟ್. ಅಯ್ಯೋ, ನಾನು ಆಮೇಲೆ ತೆಗಿಬೇಕಿತ್ತು. ಇವತ್ತು ಇದು ಕಿರಣ್ ತೊಗೊಂಡು ಬಂದಿದ್ದು ಒಂದು ಸೈಜ್ ಚಿಕ್ಕದು ತೊಗೊಂಬಂದ್ಬಿಟ್ಟವನೆ. ಅದು ಶರ್ಟು ಮತ್ತು ಪ್ಯಾಂಟ್ ಹಾಕ್ಕೊಂಡು ಫುಲ್ ರೆಡಿ ಆಗಿಬಿಟ್ಟವನೆ. ನನ್ನ ಬರ್ಡೇ ಡ್ರೆಸ್ ಆಮೇಲೆ ತೋರಿಸ್ತೀನಿ ಫುಲ್ ಔಟ್ಫಿಟ್ ಹೇಗಿದೆ ಅಂತ. ಒಂಥರ ಡಿಫ್ರೆಂಟಾಗಿ, ಅಂದರೆ ಇವಾಗ ಟ್ರೆಂಡಿಂಗಲ್ಲಿ ಇದೆಯಲ್ಲ ಆ ಥರ ತೊಗೊಂಡಿದ್ದೀನಿ. ತೋರಿಸ್ತೀನಿ ಫುಲ್ ಔಟ್ಫಿಟ್ ಹೇಗಿದೆ ಅಂತ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರೀತು ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ಸೊ ಇದು ಬಂದು ನನ್ನ ಬರ್ಡೇಯ ವ್ಲಾಗ್. ಸೊ ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗನೂ ಅವಾಗವಾಗ ವಾಯ್ಸ್ ಓವರ್ ಕೊಡ್ತಿರ್ತಾನೆ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೆಳಗ್ಗೆನೇ ಟೆಂಪಲ್ಗೆ ಹೋಗಿ ಇಸ್ಕಾನ್ಗೆ ಹೋಗ್ಬೇಕಿತ್ತು, ಬಟ್ ಸಡನ್ನಾಗಿ ಗೌಡ್ಗೆರೆಗೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು. ಬಿಕಾಸ್ ಅಂಕಲ್ ಆಂಟಿನೂ ಅವತ್ತು ರಜಾ ಮಾಡಿದರು ಹೋಟ್ಲಿಗೆ. ಸೊ ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಡು ಹೋಗೋಣ. ಎಲ್ಲೂ ಅವರು ಹೋಗಿಲ್ಲ, ಮತ್ತು ಹೋಗ್ಬೇಕು ಅಂತಿದ್ರು ಆಂಟಿ ಯಾವಾಗಲೂ. ನಾವು ತುಂಬ ಸತಿ ಹೋಗಿದ್ದೀವಿ ಅಲ್ಲಿಗೆ. ಅದಕ್ಕೆ ಇವತ್ತು ಕರ್ಕೊಂಡು ಹೋಗೋಣ, ಒಂದು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಹೋಗಿದ್ವಿ. ಕಿರಣ್ ಬರಬೇಕಿತ್ತು, ಬಟ್ ಬರಲಿಲ್ಲ, ಅವನು ಏನೋ ಕೆಲಸ ಇದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದವತ್ತು. ಸೊ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಅವತ್ತೇನೋ ಒಂದು ಸ್ಪೆಷಲ್ ಪೂಜೆ ಕೂಡ ನಡೀತಿತ್ತು. ಅಷ್ಟೊಂದು ರಶ್ ಏನಿರಲಿಲ್ಲ ನಾನು ಅಂದ್ಕೊಂಡಷ್ಟು. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇತ್ತು. ಸೊ ಚೆನ್ನಾಗಿ ಪೂಜೆ ಎಲ್ಲ ಆಯಿತು, ದರ್ಶನ ಎಲ್ಲ ಆಯಿತು. ಅಲ್ಲೇ ಪ್ರಸಾದ ಕೂಡ ಸಿಕ್ತು. ತಿಂದ್ಕೊಂಡು ಬರ್ತಾ ಹಂಗೆ ಜನಪದ ಲೋಕಕ್ಕೆ ಹೋಗಬೇಕು ಅಂತ ಎಷ್ಟೋ ದಿನದಿಂದ ಅನ್ಕೊತಾ ಇದ್ವಿ. ಸೊ ಪಾಪು 4 ಅಥವಾ 5 ಮಂತ್ಸ್ ಇರುವಾಗ ನಾನು, ಪ್ರಿಯಾ, ಪವನ್, ಪಾಪು ಎಲ್ಲ ಹೋಗಿದ್ವಿ. ಇನ್ನೇನು ಅಲ್ಲಿ ಹೋಗಿ ಸ್ಟಾಪ್ ಮಾಡಿ ಇಳಿಬೇಕಿತ್ತು, ಮಳೆ ಸ್ಟಾರ್ಟ್ ಆಗೋಯ್ತು. ಸೊ ಇವನ್ನ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹಂಗೆ ರಿಟರ್ನ್ ವಾಪಸ್ ಬಂದುಬಿಟ್ವಿ. ಸುಮ್ಮನೆ ಒಂದು ಲಾಂಗ್ ಡ್ರೈವ್ ಆಯಿತು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಇವತ್ತು ಅವತ್ತು ಹೋಗಿದ್ವಿ. ನನ್ನ ಬರ್ಡೇ ದಿನ ಹೋಗೋಣ ಅಂದ್ಬಿಟ್ಟು. ಚೆನ್ನಾಗಿತ್ತು. ಟಿಕೆಟ್ಸ್ ಬಂದು ಅಲ್ಲಿ ಚಿಲ್ಡ್ರನ್ಸ್ಗೂ ಇರುತ್ತೆ ಆ್ಯಂಡ್ ಅಡಲ್ಟ್ಸ್ಗೂ ಇರುತ್ತೆ. 150 ಅನಿಸುತ್ತೆ. ನಾನು ಇಲ್ಲಿ ಮುಂದೆ ಕ್ಲಿಪ್ಪಿಂಗ್ ಕೂಡ ಹಾಕಿರ್ತೀನಿ, ಅದನ್ನು ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ. ಮಕ್ಕಳನ್ನ ಕರ್ಕೊಂಡೋಗಿ ಎಂಜಾಯ್ ಮಾಡ್ತಾರೆ. ಎಲ್ಲ ರಿಯಲಿಸ್ಟಿಕ್ ಆಗಿರೋ ಥರನೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಎಷ್ಟೊಂದು ಮಕ್ಕಳನ್ನ ಕೂಡ ಅಲ್ಲಿ ಕರ್ಕೊಂಬಂದಿದ್ರು ಸ್ಕೂಲಿಂದ ಎಲ್ಲ. ಸೊ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ರಾತ್ರಿ ಊಟಕ್ಕೆ ನಾನು, ಪ್ರಿಯಾ, ಅಮ್ಮ, ಪವನ್ ಎಲ್ಲ ಹೊರಗಡೆ ಹೋಗಿದ್ವಿ. ಪ್ರಿಯಾ ಕೂಡ ಕೇಕ್ ತಂದಿದ್ಲು ಸರ್ಪ್ರೈಸ್ ಆಗಿ, ನನಗೇನು ಹೇಳಿರಲಿಲ್ಲ ಅವಳು. ಸೊ ಒಂದಷ್ಟು ಗಿಫ್ಟ್ಸ್ ಕೂಡ ಸಿಕ್ತು ಎಲ್ಲರ ಕಡೆಯಿಂದ. ಯಾರ್ಯಾರ ಕಡೆಯಿಂದ ಯಾವ್ಯಾವ ಗಿಫ್ಟ್ ಸಿಕ್ತು ಅಂತ ನೋಡಬೇಕು ಅಂದರೆ ಪೂರ್ತಿ ವ್ಲಾಗ್ನ ನೋಡಬೇಕು ನೀವು. ಸೊ ಪ್ರಿಯಾ ತಂದಿದ್ದು ಕೇಕ್ನು ಕಟ್ ಮಾಡಿ. ಸೊ ಅವತ್ತಿನ ಡೇ ಅಷ್ಟೇ ಕಂಪ್ಲೀಟ್ ಆಯಿತು. ಆ್ಯಂಡ್ ಪವನ್ ಕೂಡ ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ರಾತ್ರಿ ಒಂದು ಕೇಕ್ನ ಆರ್ಡರ್ ಮಾಡಿದರು. ಅದು ಪುಟಾಣಿಯಾಗಿತ್ತು, ಬಟ್ ಎಷ್ಟು ಕ್ಯೂಟಾಗಿತ್ತು ಗೊತ್ತಾ, ಸಖತ್ತಾಗಿತ್ತು ಆ ಕೇಕ್ ಮಾತ್ರ. ನಾನು ಹೇಳ್ಬಿಟ್ಟಿದ್ದೆ ನನಗೇನು ಸೆಲೆಬ್ರೇಷನ್ನು ಅಂದರೆ ಆಚೆ ಎಲ್ಲ ಡೆಕೋರೇಷನ್ ಮಾಡಿಸೋದು ಅದೆಲ್ಲ ಬೋರ್ ಆಗೋಗಿದೆ, ಆ ಥರ ಎಲ್ಲ ನನಗೇನು ಬೇಡ, ಏನಾದರೂ ಒಂದು ಗಿಫ್ಟ್ ಕೊಡು ನನಗೆ ಅಂತ ಹೇಳಿದ್ದೆ ಅಷ್ಟೇ. ಸೊ ನಾನು ಯಾವಾಗಲೂ ಹೇಳ್ತಿದ್ದೆ ಅವ್ರಿಗೆ ನನಗೆ ವಾಚ್ ಬೇಕು ಅಂತ. ಎಷ್ಟೋ ದಿನದಿಂದ ನೋಡಿದ ವಾಚ್, ಆಲ್ಮೋಸ್ಟ್ ಒಂದು 6 ಮಂತ್ಸ್ ಅಂದ್ಕೊಳ್ಳಿ. ಅದು ಪ್ರೈಸ್ ಬಂದು 5000 ಏನೋ ತೋರಿಸ್ತಿತ್ತು. ಇವಾಗಲೂ ನೀವು ಚೆಕ್ ಮಾಡ್ಬೋದು, ಅಮೆಝಾನ್, ಫ್ಲಿಪ್ಕಾರ್ಟಲ್ಲೆಲ್ಲ ಅಷ್ಟೇ ಇದೆ, ಮಿಂತ್ರಾದಲ್ಲೆಲ್ಲ. ಬಟ್ ಇವಾಗ ಮಿಂತ್ರಾ ಸೇಲಲ್ಲಿ 2.5 ಏನೋ ಇದೆ ಅನಿಸುತ್ತೆ. ಸೊ ಪವನ್ ಆರ್ಡ್ರ್ ಮಾಡಿದಾಗ ನಾನು ಮರ್ತೋಗಿದ್ದೀನಿ ಎಷ್ಟಿತ್ತು ಅಂತ. ಅದನ್ನು ನಾನು ವ್ಲಾಗಲ್ಲಿ ಹಾಕಿದ್ದೀನಿ, ಅವತ್ತು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ. ವಾಯ್ಸ್ ಓವರ್ನ ನಾನು ಇವತ್ತು ಕೊಡ್ತಿದ್ದೀನಿ ಅಷ್ಟೇ. ಸೊ ಅದನ್ನು ನೀವು ನೋಡ್ಬೋದು. ಕಡಿಮೆಗೆ ಸಿಕ್ತು ಅಂದ್ಬಿಟ್ಟು ಅದನ್ನು ಆರ್ಡ್ರ್ ಮಾಡಿದರು. ಆ್ಯಂಡ್ ವ್ಯಾಲೆಂಟೈನ್ಸ್ ಡೇ ಕೂಡ ನೋಡಿರ್ಬೋದು ನೀವು, ಒಂದು ಬ್ಯಾಗ್ ಕೂಡ ಸಿಕ್ತು ನನಗೆ. ಆ್ಯಂಡ್ ಪ್ರಿಯಾ ಕೂಡ ಬ್ಯಾಗ್ ಕೊಟ್ಟಿದ್ಲು. ಆ್ಯಂಡ್ ಇನ್ನೂ ಒಬ್ಬರು ಕೂಡ ಬ್ಯಾಗ್ನೇ ಕೊಟ್ಟರು. ನೋಡಿ, ನೀವು ಪೂರ್ತಿ ಒಳಗೆ ನೋಡಿದ್ರೆ ಗೊತ್ತಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಫ್ರೆಂಡ್ಸ್ನ ಕೂಡ ಮೀಟ್ ಮಾಡಿದ್ದೆ. ಸೊ ಬರ್ಡೇಗೆ ಮಾತ್ರ ನಾವು ಫ್ರೆಂಡ್ಸ್ ಸಿಗೋ ಥರ ಆಗೋಗಿದೆ ಇವಾಗ ಟೈಮು. ಬಿಕಾಸ್ ಯಾರೂ ಫ್ರೀ ಇರಲ್ಲ, ಎಲ್ಲರೂ ಕೆಲಸ. ಸೊ ಸಿಕ್ಕಿದ್ದೆ. ಪಾಪುನ್ ಕೂಡ ಫಸ್ಟ್ ಟೈಮ್ ನಾನು ಒಬ್ಬಳೇ ಕರ್ಕೊಂಡು ಹೋಗಿದ್ದು. ಅಂದರೆ ಪವನ್ ಜೊತೆ ನಾನು, ಪಾಪು ಮಾತ್ರ. ಪವನ್ ಇದ್ದರೆ ಮಾತ್ರ ಹೊರಗಡೆ ಕರ್ಕೊಂಡು ಹೋಗೋದು ನಾನು ಅವನ್ನ, ಇಲ್ಲಾಂದರೆ ನಾನೇ ಒಬ್ಬಳೇ ಕರ್ಕೊಂಡು ಹೋಗೋದು ಆ ಥರ ಎಲ್ಲ ನಾನು ಮಾಡಲ್ಲ. ಸೊ ಈ ಸೈಡಿಂದ ನಾನು, ದಿವ್ಯಾ ಮತ್ತು ಪಾಪು ಮತ್ತು
ಪೂಜಾ ಎಲ್ಲರೂ ಒಟ್ಟಿಗೆ ಹೋಗಿದ್ವಿ. ಅದೊಂದು ಮನೆ ಥರ ಇದೆ, ಕೆಫೆ ಮನೆಯೇ ಅವರು ಕೆಫೆ ಥರ ಆಲ್ಟ್ರ್ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಇವನು ಏನು ಆಚೆ ಹೋದರೆ ಕಿರಿ ಮಾಡೋದು ಆ ಥರ ಎಲ್ಲ ಏನೂ ಮಾಡಲ್ಲ. ಅವನಿಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ, ನಂತರನೇ ಆರಾಮಾಗಿರ್ತಾನೆ. ಸೊ ಫ್ರೂಟ್ ಪ್ಯೂರಿ ಎಲ್ಲ ಮಾಡ್ಕೊಂಡು ಹೋಗಿದ್ದೆ ಮಧ್ಯಾಹ್ನ, ಇಲ್ಲೇ ಅವನಿಗೆಲ್ಲ ತಿನ್ನಿಸ್ಕೊಂಡು ಇವಾಗ ಸಾಲಿಡ್ ಸ್ಟಾರ್ಟ್ ಮಾಡಿರೋದ್ರಿಂದ ಫ್ರೂಟ್ ಪ್ಯೂರಿಸ್ ಎಲ್ಲ ತೊಗೊಂಡು ಹೋಗಿದ್ದೆ. ಅಷ್ಟರಲ್ಲಿ ಒಬ್ಬರು ಸರ್ಪ್ರೈಸ್ ಕೊಡೋಕ್ಕೆ ಅಂತ ಬಂದು ಅವರೇ ಸರ್ಪ್ರೈಸ್ ಆಗಿದ್ದಾರೆ. ಸೊ ರಶ್ಮಿ ಬಂದು ವೆಯ್ಟ್ ಮಾಡ್ತಿದ್ದಾಳೆ, ನಂಗೆ ಅದು ಗೊತ್ತಿಲ್ಲ, ಅವಳು ಸರ್ಪ್ರೈಸ್ ಕೊಡಬೇಕು ಅಂತ ಬಂದು ವೆಯ್ಟ್ ಮಾಡ್ತಿದ್ದಾಳೆ. ನನಗೂ ಗೊತ್ತಿಲ್ಲ, ಅವಳು ಹೇಳೂ ಇಲ್ಲ. ಎಷ್ಟೋ ಹೊತ್ತು 1 hour ಅಷ್ಟು ವೆಯ್ಟ್ ಮಾಡಿ ನಾನು ಇವಾಗ ಹೋಗಿದ್ದೀನಿ ಅಂತ ಅಂದ್ಕೊಂಡು ನನ್ನ ಸ್ನ್ಯಾಪ್ಸ್ ಎಲ್ಲ ನೋಡಿ ಆಮೇಲೆ ಕಾಲ್ ಮಾಡಿದ್ಲು, ಹಿಂಗೆ ಬಂದಿದ್ದೀನಿ ನಾನು ಅಂತ. ಆಮೇಲೆ ಬಂದೆ, ಅವಳು ಏನೋ ಒಂದಷ್ಟೆಲ್ಲ ತೊಗೊಂಬಂದಿದ್ಲು. ನಾನೇನು ಹೇಳೋದು ಅಂದರೆ ತುಂಬ ಏನು ಲಕ್ಸುರಿ ಗಿಫ್ಟ್ಸೇ ಬೇಕು ಅಥವಾ ತುಂಬ ಕಾಸ್ಟ್ಲಿ ಗಿಫ್ಟ್ಸೇ ಬೇಕು, ಅದೇ ಬೇಕು ಇದೇ ಬೇಕು ಅಂತಲ್ಲ. ಒಂದು ಎಫರ್ಟ್ಸು ಅವ್ರು ಸಣ್ಣ ಪುಟ್ಟ ಏನೋ ಒಂದು ಮಾಡಿದ್ರು ಅದು ಒಂದು ಖುಷಿನೇ, ಪ್ರೀತಿಯಿಂದ ಮಾಡ್ತಾರಲ್ಲ ಅದೇ ಖುಷಿ ಅಷ್ಟೇ. ಸೊ ನೋಡಿ, ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನನ್ನು ನೀವು ಫಾಲೋ ಮಾಡ್ಬೋದು, ಪ್ರೀತು ಗೌಡ ಅಂತ ಇದೆ. Do follow me. Thank you so much. ರಾಗಿ ತೂರದು ಬಾವಿ ಎತ್ಕೊಂಡು ನೀರು ಬರ್ತಾ ಇರೋದು ರಾಗಿ ಹೆಂಗ್ ಕೂತಾರ ನೋಡಿ ಅವರು, ನಿಜವಾದ ಥರನೇ. ಇಲ್ಲಿ ನೋಡಿ, ಇದು ಅಂಕಲ್. ಇಲ್ಲಿ ಪ್ರೀತಿ ನೋಡಿ ಇವನ್ನ. ಅಚ್ಚುದಿದು ಆಲೆಮನೆ ಅಜ್ಜಿ ಕುತ್ಕೊಂಡು ಬಿಟ್ಟು 4 8 40 80 120 ಚೂಸ್ ಮಾಡ್ಕೊಂಡಾಗ ಇವಾಗಲೇ ಬರ್ತದೆ ಮಾರ್ಚ್ಗೆ. ನಮ್ಗಾಗಿ ಈಗ ನೋಡಿ 18ನೇ ತಾರೀಕು ಮೇಲೆ ತಗೊಂಡ್ರೆ 18 ತಗೊಂಡ್ರೆ ಮಾತ್ರ ಬರಲ್ಲ ಅಷ್ಟೇ. 20ನೇ ತಾರೀಕು ಮೇಲೆ ತಗೊಂಡ್ರೆ ಬರೋದಿಗೆ ಬರಲ್ಲ. ಮೊದಲಿಗೆ ಏನು ತಿಳ್ಸ್ಕೊಂಡಿದ್ದೆ ಇಲ್ಲಿ ಅಂತ ಅದಕ್ಕೆ ಹೇಳಿದ್ದೆ. ಅದನ್ನೇ ಗ್ರೀನ್ ಕಲರ್ ಅಲ್ಲಿ ಬರುತ್ತೆ. ನಾನು ಕೊಡ್ತೀನಿ ಹೇಳೋದು. ಓಪನ್ ಚಿಕ್ಕಿ ಕೇಕ್ ತಂದು ಕಟ್ ಮಾಡಲ್ಲ ಕೇಕ್ ಏನಕ್ಕೆ ಹಂಗೆ ಬಿಡ್ತೀಯ? ಬರಪ್ಪ ಅದ್ರೊಳಗೆ ಬೆಂಕಿ ಪಟ್ಟ ತಗೊಳ್ಳಿ. ಫೋನ್. ಸೊ ಇದು ಪವನ್ ಕೊಟ್ಟಿರೋ ಗಿಫ್ಟು. ಚಿನ್ನು ಸುಮ್ಮನಿರಮ್ಮ. ಇದು ಆ್ಯಕ್ಚುಲಿ ನನ್ನ ಕಾರ್ಟಲ್ಲಿ ತುಂಬ ದಿನದಿಂದ ಇತ್ತು, ನನ್ನ ವಿಶ್ ಲಿಸ್ಟಲ್ಲಿ. ನಾನು ನೋಡಬೇಕಾದ್ರೆ ಇದು ಅರೌಂಡ್ ಅಂದರೆ ಪ್ರೈಸ್ ಜಾಸ್ತಿ ಇತ್ತು ಅಂದ್ಬಿಟ್ಟು ನಾನೇ ಸುಮ್ಮನೆ ಇದ್ದೆ, ಕಡಿಮೆ ಆಗುತ್ತಾ ನೋಡೋಣ ಅಂತ. ಅರೌಂಡ್ ಒಂದು 5500 ಏನೋ ಇತ್ತು. ಬಟ್ ಪವನ್ ಮಾಡಿದಾಗ ಎಷ್ಟಿತ್ತೋ ಗೊತ್ತಿಲ್ಲ, ಬಟ್ ಆಫರಲ್ಲಿ ಇತ್ತಂತೆ.
ಸೊ ಸಖತ್ತಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು. ವೆಸ್ಟ್ರನ್ ಮತ್ತು ಟ್ರೆಡಿಷ್ನಲ್ ವೇರ್ಗೂ ಸೂಟ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಕಲರ್ ಗ್ರೀನು ನೋಡಿ, ಸ್ಟ್ರ್ಯಾಪಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಸಖತ್ತಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಚೀನಾ. But it is not yet on. We'll make things proper. ಈಗ ರಾಜ ಬೇಟಾ ಕೇಸಿ ನಿನ್ ಫೋನ್ ಕೊಡು. ತಿಂತಾಳೋ ಬಿಡ್ತಾಳೋ ಗೊತ್ತಿಲ್ಲ. ಫೋಟೋ ಒಂದು ಚೆನ್ನಾಗಿ ಹಾಕ್ತಾಳೆ. ಇವ್ರಿಗೆಲ್ಲ ಬಾಯ್ ಬಾಯ್ ಬಿಡ್ಬೇಡಿ. ಬಾಯ್ ಜೊತೆ ಮಾತ್ರ ಫಸ್ಟೇ ಇರ್ಬೇಡ. ಯಾರಿದು ಸಣ್ಣ ಯಾರಮ್ಮ ಇದು? ಯಾರಿದು ಯಾರಿದು? ಏನಾದ್ರು ಅಲ್ವಿ ಲಿಪ್ಸ್ಟಿಕ್ ಇಲ್ಲ ನೀನು. ನೀವು ಬಿಕೇಮ್ ಫ್ರೆಂಡ್ಸ್. ಕನ್ನಡ ಬೇಡಮ್ಮ, ಒಂದೇ ಅವ್ರ ಹತ್ರ ಅಂತ ಬಿಡು. ಒಂದೇ ಮನೆಗೆ ಹೋಗ್ಬೇಕು ಬಿಡಪ್ಪ. ಅವಳು ಮನೆಗೆ ಹೋಗ್ಬೇಕು ಬಿಡು. ನೀನ್ ಮಗ ಮಾತ್ರ ಎಲ್ಲ ಟೈಟ್ ಇಟ್ಕೋತಾನೆ. ಅವ್ನ ಲೈಫಲ್ಲಿ ಅವ್ನು ಹುಡುಗಿ ತಗೊಂಡ್ಬಂದ್ರೆ ಅವಳು ಟೈಟ್ ಇಟ್ಕೋತಾನೆ. ಹುಡುಗಿ ತಗೊಂಡ್ ಬರ್ತಾನೆ. ತಗೊಂಡ್ ಬಾ ಆಯ್ತಾ. ನಮ್ಮ ಮಮ್ಮಿಗೆ ಮಾಮ ಇಂಟ್ರೊಡ್ಯೂಸ್ ಮಾಡ್ತೀನಿ ಅನ್ಬೇಡ. ಇಲ್ಲಿ ನೋಡು ಅಮ್ಮ, ನನ್ನ ಹುಡುಗಿ ರಶು ಬಂದಿದ್ಲು. ಸೊ ಅವಳು ಒಂದು ಬ್ಯಾಗ್ ತೊಗೊಬಂದವಳೆ. ಆಲ್ರೆಡಿ ನಾನು ಪ್ರಿಯನ ಹತ್ರ ಒಂದು ಬ್ಯಾಗು, ಪವನ್ ಹತ್ರ ಒಂದು ಬ್ಯಾಗ್ ಮತ್ತೆ ಅವಳು ಒಂದು ಬ್ಯಾಗ್ ತೊಗೊಬಂದವಳೆ. ಮತ್ತು ರವೆ ಉಂಡೆ ನನಗೆ ತುಂಬ ಇಷ್ಟ ಅಂದ್ಬಿಟ್ಟು ಅವರಮ್ಮ ಶಿವರಾತ್ರಿ ಹಬ್ಬಕ್ಕೆ ಮಾಡಿದ್ರಂತೆ, ಅದನ್ನು ತೊಗೊಬಂದಿದ್ದಾಳೆ. ಸೊ ಈ ಸಣ್ಣ ಪುಟ್ಟ ಹ್ಯಾಪಿ ಒಂದು ಎಫರ್ಟ್ಸ್ ಆಗಿರ್ಬೋದು, ಇದೆಲ್ಲ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಕೊಡುತ್ತೆ.